ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಲಾಸ್ಟ್ ಪಾರ್ಟ್ನಲ್ಲಿ ನಾನು ಕಾಸ್ಟ್ ಬೇಸ್ಡ್ ಪ್ರಾಬ್ಲಮ್ ಮೇಲೆ ಒಂದು ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಫಾರ್ಮ್ಯಾಟು. ಸೊ ಸೇಮ್ ಸ್ವಲ್ಪ ಡಿಫ್ರೆಂಟ್ ಇದೆ, ಕೆಲವೊಂದು ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಇದೆ. ಸೊ ಅವುಗಳನ್ನ ನೋಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ 1000 ಸೈಕಲ್ಸ್ ಕನ್ಸೈನ್ಡ್ ಬೈ ಹೀರೋ ಸೈಕಲ್ ಕಂಪನಿ. ಸೊ ಇಲ್ಲಿ ಹೀರೋ ಸೈಕಲ್ ಕಂಪನಿ ಏನಾಗ್ತಾರೆ ಅಂತ ಅಂದರೆ, ಹೀರೋ ಸೈಕಲ್ ಕಂಪನಿ ಬಂದು ಕನ್ಸೈನರ್ 1000 ಸೈಕಲ್ನ ಕನ್ಸೈನ್ ಮಾಡ್ತಿದ್ದಾರೆ. ಚೆನ್ನೈ ಟು ಸುಪೀರಿಯರ್ ಬ್ರೋ ಹೇಳಿದ್ದಾರೆ ಅವರು ಕನ್ಸೈನಿ ಮೈಸೂರು 750 ಈಚ್. 1000 ಸೈಕಲ್ನ 750 ರೂಪಾಯಿ ಹಂಗೆ ರೇಟಂಗೆ ಕಳಿಸ್ತಿದ್ದಾರೆ. ಫಸ್ಟ್ ಎಂಟ್ರಿ 2 ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ 1000 ಇಂಟು 750. ನೆಕ್ಸ್ಟ್ ಹೀರೋ ಕಂಪನಿ ದಟ್ ಮೀನ್ಸ್ ಕನ್ಸೈನರ್ ಪೇಯ್ಡ್ ಫ್ರೈಟ್ ಚಾರ್ಜಸ್ 10,000 ಆ್ಯಂಡ್ ಇನ್ಶೂರೆನ್ಸ್ ಇಟ್ ಟ್ರಾನ್ಸಿಟ್ 1500. ನೋಡಿ, ಈ 1000 ಗೂಡ್ಸ್ನ 750 ರೂಪಾಯಿಗೆ ಕಳಿಸ್ಕೊಡ್ಬೇಕಾದ್ರೆ ಕನ್ಸೈನರ್ಗೆ ಫ್ರೈಟು ಮತ್ತು ಇನ್ಶೂರೆನ್ಸ್ ಚಾರ್ಜಸ್ಸು ಸುಮಾರು 1500 ರೂಪಾಯಿ ಖರ್ಚಾಗಿದೆ. ಇದು ಎರಡನೇ ಎಂಟ್ರಿ ಬರುತ್ತಲ್ಲ, 2 ಕ್ಯಾಶ್ ಆರ್ ಬ್ಯಾಂಕ್, ಅಲ್ಲಿ ಇನ್ನರ್ ಕಾಲಮಲ್ಲಿ ಕೂಡಿ ಔಟರ್ ಕಾಲಮ್ಗೆ ಹಾಕ್ತೀವಿ. ದ ಟ್ರಾನ್ಸಿಟ್ 100 ಸೈಕಲ್ಸ್ ವರ್ ಟೋಟಲಿ ಡ್ಯಾಮೇಜ್ಡ್ ಬೈ ಫೈರ್. ನೋಡಿ, ಈ ಗೂಡ್ಸ್ನ 1000 ಗೂಡ್ಸ್ನ ಕಳಿಸ್ಕೊಡ್ಬೇಕಾದ್ರೆ ಟ್ರಾನ್ಸಿಟ್ ಅಂದರೆ ಮಾರ್ಗ ಮಧ್ಯದಲ್ಲಿ ಸುಮಾರು 100 ಗೂಡ್ಸು ಹಾಳಾಯ್ತಂತೆ, ಡ್ಯಾಮೇಜ್ ಆಯ್ತಂತೆ. ಸೊ ಡ್ಯಾಮೇಜ್ ಆಗಿದೆ ಅಂತ ಅಂದರೆ ಒಂದು ಕ್ಯಾಲ್ಕುಲೇಷನ್ ಎಕ್ಸ್ಟ್ರಾ ಬರುತ್ತೆ, ದಟ್ ಈಸ್ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ನ ಮಾಡ್ಕೋಬೇಕು ನಾವಿಲ್ಲಿ. ವರ್ ಟೋಟಲಿ ಡ್ಯಾಮೇಜ್ಡ್ ಬೈ ಫೈರ್, ಸುಪೀರಿಯರ್ ಬ್ರೋಸ್ ಟುಕ್ ಡೆಲಿವರಿ ಆಫ್ಟರ್ ದ ರಿಮೈನಿಂಗ್ ಸೈಕಲ್. ನೋಡಿ, ಯಾರು ಕನ್ಸೈನ್ ಇದ್ದಾನೆ ಇವನು 1000 ಗೂಡ್ಸ್ ಕಳಿಸ್ತಾ ಹೋಗ್ಬೇಕಾದ್ರೆ ಸುಮಾರು 100 ಗೂಡ್ಸ್ ಹಾಳಾಯಿತು. ಅದನ್ನು ಮೈಸೂರಲ್ಲಿರುವಂಥ ಕನ್ಸೈನ್ ಇಳಿಸ್ಕೋಬೇಕಾದ್ರೆ ಹಾಳಾಗಿರೋ ಗೂಡ್ಸ್ ಇಳಿಸ್ಕೊಳ್ಳಲ್ಲ, ಚೆನ್ನಾಗಿರುವಂಥ 900 ಗೂಡ್ಸ್ಗಳನ್ನ ಮಾತ್ರ ಇಳಿಸ್ಕೊಂಡು 100 ಗೂಡ್ಸ್ನ ವಾಪಸ್ ಕಳಿಸ್ತಾನೆ. ಅದನ್ನೇ ಅಲ್ಲಿ ಹೇಳಿರೋದು, ದ ಸೈಕಲ್ ಟೋಟಲಿ ಡ್ಯಾಮೇಜ್ಡ್ ಬೈ ಫೈರ್, ಸುಪೀರಿಯರ್ ಬ್ರೋಸ್ ಟುಕ್ ಡೆಲಿವರಿ ಆಫ್ಟರ್ ರಿಮೈನಿಂಗ್ ಸೈಕಲ್ಸ್ ಆ್ಯಂಡ್ ಪೇಯ್ಡ್ 1530 ಫಾರ್ ಆಕ್ಟ್ರಾಯ್. ಸೊ ನಾನು ನಿಮ್ಗೆ ಹೇಳ್ತಿದ್ದೆ ರೆಕರಿಂಗ್ ಮತ್ತು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ. ದಿಸ್ ಇಸ್ ಅ ಟೈಪ್ ಆಫ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನಿ. ಸುಪೀರಿಯರ್ ಬ್ರೋ ದಟ್ ಮೀನ್ಸ್ ಕನ್ಸೈನಿ ಸೆಟ್ ಎ ಬುಕ್ ಡ್ರಾಫ್ಟ್ ಟು ಹೀರೋ ಕಂಪನಿ ಫಾರ್ 50,000. ಸೊ ಆ ಗೂಡ್ಸ್ನ ಇಳಿಸ್ಕೊಂಡ ತಕ್ಷಣ ಕನ್ಸೈನಿ ಒಂದಷ್ಟು ಅಡ್ವಾನ್ಸ್ನ ಕನ್ಸೈನರ್ಗೆ ಕಳಿಸ್ಕೊಡ್ತಾನೆ. ಇದು ನಿಮಗೆ ಕನ್ಸೈನ್ಮೆಂಟ್ ಫಾರ್ಮೆಟ್ನಲ್ಲಿ ಎಲ್ಲೂ ಕೂಡ ಬರಲ್ಲ. ನೀವೇನು ಕನ್ಸೈನರ್ ಅಕೌಂಟ್ನ ಮಾಡ್ತೀರಾ, ಈ ಕನ್ಸೈನಿ ಅಕೌಂಟ್ನಲ್ಲಿ ಇದು ಬಿಲ್ಸ್ ರಿಸೀವಬಲ್ ಅಂತ ಬರ್ತದೆ. ಬಿಲ್ಸ್ ರಿಸೀವಬಲ್ ಕನ್ಸೈನರ್ ಅಕೌಂಟಲ್ಲಿ ಬಿಲ್ಸ್ ಪೇಯಬಲ್ ಅಕೌಂಟ್ ಅಂತ ಹೇಳಿ ನಾವು ಶೋ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ದ ಲೇಟರ್ ಆ್ಯನ್ ಅಕೌಂಟ್ ಸೇಲ್ ಶೋಯಿಂಗ್ ದಟ್ 800 ಸೈಕಲ್ಸ್ ವರ್ ಸೋಲ್ಡ್ 1200 ಈಚ್. ಸೊ ನೋಡಿ, ನೆಕ್ಸ್ಟು ಸುಮಾರು ಇವನು ಏನು 1000 ಗೂಡ್ಸ್ನಲ್ಲಿ 900 ಗೂಡ್ಸ್ ಇಳಿಸ್ಕೊಳ್ತಾನೆ. 900 ಗೂಡ್ಸಲ್ಲಿ ಎಷ್ಟು ಗೂಡ್ಸ್ನ ಮಾರ್ತಾನೆ? 800 ಗೂಡ್ಸ್ನ ಮಾರ್ತಾನೆ. ಹಾಗಾದರೆ ಇನ್ನು ಅವನ ಹತ್ರ ಉಳ್ಕೊಳ್ಳುವಂಥದ್ದು 200 ಗೋಡೌನಲ್ಲಿ ಹಾಗೆ ಉಳ್ಕೊಳುತ್ತೆ. ಪ್ರತಿ ಒಂದು ಗೂಡ್ಸ್ನ ಇವನು ಮಾರಾಟ ಮಾಡುವಂಥದ್ದು 1200 ಹಾಗೆ. ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಸುಪೀರಿಯರ್ ಬ್ರೋಸ್, ಗೋಡೌನ್ ರೆಂಟ್ ಇದೆ, ಅಡ್ವರ್ಟೈಸ್ಮೆಂಟ್ ಇದೆ. ಸೊ ಇದೆಲ್ಲವೂ ಕೂಡ ಏನು ಅಂದರೆ ರೆಕರಿಂಗ್ ಎಕ್ಸ್ಪೆನ್ಸಸ್ಸು. ಸುಪೀರಿಯರ್ ಬ್ರೋಸ್ ಎಂಟೈಟಲ್ ಟು ಎ ಕಮಿಷನ್ 5%, ಅಸ್ಯೂಮ್ಡ್ ದಟ್ 5% ಕಮಿಷನ್ನ ಅವರು ಪೇ ಮಾಡ್ತಾರಂತೆ. ಆ್ಯಂಡ್ ಅಸ್ಯೂಮ್ಡ್ ದಟ್ ಕ್ಲೈಮ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ವಾಸ್ ಸೆಟಲ್ಡ್ ಫಾರ್ 74,000. ನೋಡಿ, ಇಲ್ಲಿ ಏನು ಇನ್ಶೂರೆನ್ಸ್ ಕೊಡ್ತಿದ್ದಾರೆ, ಈ ಇನ್ಶೂರೆನ್ಸ್ ಯಾವುದಕ್ಕೆ ಕ್ಲೈಮ್ ಆಗೋದು ಅಂದರೆ ಅಬ್ನಾರ್ಮಲ್ ಲಾಸ್ಗೆ. ನೀವು 1000 ಗೂಡ್ಸ್ನ ಕಳಿಸಿದ್ರಿ, 1000ದಲ್ಲಿ 100 ಗೂಡ್ಸ್ ಹಾಳಾಯಿತು ಅಂದರೆ 900 ಗೂಡ್ಸ್ ಇಳಿಸ್ಕೊಂಡಿರ್ತಾನೆ. ಈ ಹಾಳಾಗಿರೋ 100 ಗೂಡ್ಸ್ಗೆ ನೀವು ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರಲ್ಲ. ಸೊ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಎಷ್ಟಾಗುತ್ತೆ ಲಾಸ್, ಅದರಲ್ಲಿ ಇನ್ಶೂರೆನ್ಸ್ ಕಂಪನಿ ನಿಮಗೆ 74,000 ಕೊಡುತ್ತೆ. ಮಿಕ್ಕಿದ್ದು ನಿಮಗೆ ಲಾಸ್, ಅದು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಿಮಗೆ ಕೇಳೋದು ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೀರೋ ಸೈಕಲ್ ಕಂಪನಿ ಆ್ಯಂಡ್ ಸುಪೀರಿಯರ್ ಬ್ರೋಸ್. ಹೀರೋ ಸೈಕಲ್ ಕಂಪನಿ ಅಂತ ಅಂದರೆ ಯಾರು? ಕನ್ಸೈನರ್ ಬುಕ್ಕಲ್ಲಿ ಕನ್ಸೈನಿ ಬರ್ತಾನೆ, ಕನ್ಸೈನಿ ಬುಕ್ಕಲ್ಲಿ ಕನ್ಸೈನರ್ ಬರ್ತಾರೆ. ಕನ್ಸೈನ್ಮೆಂಟ್ ಅಕೌಂಟ್ ನಾರ್ಮಲ್ ಆಗಿ ಒಂದೇ ಕ್ಯಾಲ್ಕುಲೇಷನ್ ನಿಮ್ಗೆ ಅಲ್ಲಿ ಶೋ ಆಗುತ್ತೆ. ಸೊ ಈಗ ಪ್ರಾಬ್ಲಮಿಗೆ ಡೈರೆಕ್ಟ್ ಹೋಗೋಣ ಬನ್ನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, 2 ಎಂಟ್ರಿ ಕನ್ಸೈನರ್ಗೆ, 2 ಎಂಟ್ರಿ ಕನ್ಸೈನಿಗೆ, ಈ ಕಡೆ ಸೇಲ್ಸು, ಈ ಕಡೆ ಅಬ್ನಾರ್ಮಲ್ ಲಾಸ್, ಕ್ಲೋಸಿಂಗ್ ಸ್ಟಾಕ್. ಈಗ ಮಾಮೂಲಿ ಬರೋಣ. ಕನ್ಸೈನರು ಸುಮಾರು 1000 ಗೂಡ್ಸ್ನ 750 ರೂಪಾಯಿಗೆ ಕೊಟ್ಟ. 7.5 ಲಕ್ಷ ವರ್ತ್ ರೂಪೀಸ್ ಗೂಡ್ಸ್ನ 2 ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಅಕೌಂಟಿಗೆ ಹಾಕಿದ್ವಿ. ನೆಕ್ಸ್ಟು ಆ ಗೂಡ್ಸ್ನ ಕಳಿಸ್ಕೊಡ್ಬೇಕಾದ್ರೆ ಕನ್ಸೈನರು ಸುಮಾರು ಫ್ರೈಟ್, ಇನ್ಶೂರೆನ್ಸ್ ಎರಡೂ ಸೇರಿ 11,500 ರೂಪಾಯಿ ಖರ್ಚಾಗಿದೆ. ಅದನ್ನು ಹಾಕಿದ್ವಿ 2 ಕ್ಯಾಶ್ ಆರ್ ಬ್ಯಾಂಕ್ ಅಂತ. ನೆಕ್ಸ್ಟು ಕನ್ಸೈನಿ ಇಳಿಸ್ಕೋಬೇಕಾದ್ರೆ 2 ರೀತಿ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾನೆ. ಒಂದು ನಾನ್ ರೆಕರಿಂಗ್, ಇನ್ನೊಂದು ರೆಕರಿಂಗ್. ನಾನ್ ರೆಕರಿಂಗ್ ಇರೋದು ಒಂದೇ ಆಕ್ಟ್ರಾಯ್. ನಾನು ಪದೇ ಹೇಳ್ತಿದ್ದೀನಿ, ನಾನ್ ರೆಕರಿಂಗ್ ಅಂತಂದ್ರೆ ಆಕ್ಟ್ರಾಯ್, ಫ್ರೈಟ್, ಅನ್ಲೋಡಿಂಗ್ ಚಾರ್ಜಸ್, ಇಂಪೋರ್ಟ್ ಡ್ಯೂಟಿ, ಎಂಟ್ರಿ ಟ್ಯಾಕ್ಸ್, ಕ್ಲಿಯರಿಂಗ್ ಚಾರ್ಜಸ್ ಅಂತ ಹೇಳಿ ಕರೀತಾರೆ. ಇನ್ನು ರೆಕರಿಂಗ್ ಎಕ್ಸ್ಪೆನ್ಸಸ್ ಒಂದು ಅಡ್ವರ್ಟೈಸಿಂಗ್ ಆ್ಯಂಡ್ ಗೋಡೌನ್ ರೇಟ್, ಎರಡನ್ನೂ ಕೂಡಿ ಔಟರ್ ಕಾಲಮಿಗೆ ಹಾಕಿದ್ದೀವಿ ನಾವು. ನೆಕ್ಸ್ಟ್ 2 ಕನ್ಸೈನಿ ಕಮಿಷನ್ ಆಗಬೇಕು ಅಂದರೆ ಸೇಲ್ ಆಗಬೇಕು. ಫಸ್ಟ್ ಸೇಲ್ ಬರ್ಕೊಂಡು ನೆಕ್ಸ್ಟ್ ಈ ಕಡೆ ಬರೋಣ. ಬೈ ಕನ್ಸೈನಿ ಅಕೌಂಟ್ ಸೇಲ್ ಎಷ್ಟಾಗಿದೆ ಅಂದರೆ 800 ಸೈಕಲ್ಸ್ 1200, ಅಲ್ಲಿಗೆ 9,60,000 ಅಷ್ಟು ಸೇಲ್ ಆಗಿದೆ ಅವ್ರಿಗೆ. ನೆಕ್ಸ್ಟ್ ನೋಡೋದಾದರೆ
ಅಬ್ನಾರ್ಮಲ್ ಲಾಸ್ಗೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಕನ್ಸೈನ್ಮೆಂಟ್ಗೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾವಿಲ್ಲಿ ಕಮಿಷನ್ ಕೊಟ್ಬಿಡೋಣ. ಸುಮಾರು 9,60,000 ಗೂಡ್ಸ್ನ ಸೇಲ್ ಮಾಡಿದ್ರೆ 9,60,000 ಇಂಟು 5% ಕಮಿಷನ್ ಹೇಳಿದ 5/100 ಮಾಡಿದ ಕಮಿಷನ್ ಬಂತು. ಈಗ ಈ ಎರಡು ಕ್ಯಾಲ್ಕುಲೇಷನ್ ನಾವು ಮಾಡ್ಕೊಳ್ಳೋಣ, ಅಬ್ನಾರ್ಮಲ್ ಕ್ಯಾಲ್ಕುಲೇಷನ್ ಮತ್ತು ಕನ್ಸೈನ್ಮೆಂಟ್ ಸ್ಟಾಕ್. ಸೊ ಓಕೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್, ಅವನೇ ಹೇಳಿದಾನೆ 100 ಗೂಡ್ಸು ಹಾಳಾಗಿದೆ. ನಾವು ಕಳಿಸ್ಕೊಟ್ಟಿದ್ದ ರೇಟ್ ಏನು, ಒಂದು ಗೂಡ್ಸ್ಗೆ 750 ರೂಪಾಯಿ. ಅಲ್ಲಿಗೆ 75,000 ವರ್ತ್ ರುಪೀಸ್ದು ಗೂಡ್ಸ್ ಹಾಳಾಗಿದೆ. ಆ್ಯಡೆಡ್. ಹಾಳಾದರೆ ನೋಡಿ, ಈ ಹಾಳಾಗಿರೋ ಗೂಡ್ಸ್ನ ಕನ್ಸೈನಿ ಇಳಿಸ್ಕೊಳ್ಳಲ್ಲ. ಇದೇನೇ ನಷ್ಟ ಆದರೂ ಯಾರಿಗೆ ನಷ್ಟ ಆಗೋದು, ಕನ್ಸೈನರ್ಗೆ. ಸೊ ಹಾಗಾಗಿ ಕನ್ಸೈನರ್ ಏನು ಖರ್ಚು ಮಾಡಿರ್ತಾನೆ ಅದನ್ನು ತಗೊಳ್ಳಿ. ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರ್. ಕನ್ಸೈನರ್ ಸುಮಾರು ಫ್ರೈಟು ಮತ್ತು ಇನ್ಶೂರೆನ್ಸು ಅಂತ ಹೇಳಿ ಸೇರಿ 11,500 ಖರ್ಚು ಮಾಡಿದ್ದಾನೆ. ಎಷ್ಟು ಗೂಡ್ಸಿಗೆ? 11,500 ಗೂಡ್ಸ್ ಖರ್ಚು ಮಾಡಿದ್ದು ಕನ್ಸೈನರು 1000 ಗೂಡ್ಸ್ ಕಳಿಸೋಕೆ. ಈಗ ಹಾಳಾಗಿರೋ ಗೂಡ್ಸ್ ಸಂಖ್ಯೆ 100. 100ಕ್ಕೆ ಎಷ್ಟು ಅಂತ. ಸೊ ಇಲ್ಲಿ ಮಾಡಿದ್ದೀವಿ, ಸುಮಾರು 1,150 ರೂಪಾಯಿ ಖರ್ಚು ಬೀಳುತ್ತೆ ಅಷ್ಟಕ್ಕೆ. ಸೊ 75,000ಕ್ಕೆ 1,150 ಆ್ಯಡ್ ಮಾಡಿದರೆ 76,150 ರೂಪಾಯಿ ಅಬ್ನಾರ್ಮಲ್ ಲಾಸ್. ನಿಮಗಾಗಿರೋ ಲಾಸು 76,150. ನಿಮ್ಮ ಪ್ರಾಬ್ಲಮಲ್ಲಿ ಅವ್ನು ಹೇಳಿದ್ದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿರೋದು ಎಷ್ಟು ಅಂದರೆ 74,000. ಸೊ 76,160 ಎಲ್ಲಿ, 74,000 ಎಲ್ಲಿ? ಸೊ ನಿಮಗೆ ಲಾಸ್ ಆಗುವಂಥದ್ದು 2,160 ರೂಪಾಯಿ ಏನಿದೆ ಅದು ಲಾಸ್. ಅದು ಸಪ್ರೇಟ್ ಎಂಟ್ರಿ ನಾವು ಲೆಡ್ಜರಲ್ಲಿ ಶೋ ಮಾಡೋಣ. ನೆಕ್ಸ್ಟ್ ಲೆಡ್ಜರ್ನಲ್ಲಿ ಒಂದು ಕ್ಯಾಲ್ಕುಲೇಷನ್ ಮುಗೀತು, ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನು. ವೆರಿ ಈಸಿ. ವ್ಯಾಲ್ಯೂ ಆಫ್ ಗೂಡ್ಸ್ ಡೆಸ್ಟ್ರಾಯ್ಡ್ ಆರ್ ಫೈರ್ಡ್, ಆಡೆಡ್ ಪ್ರೊಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಕನ್ಸೈನ್ಮೆಂಟ್ ಸ್ಟಾಕ್ ಬಗ್ಗೆ ನೋಡೋದಾದರೆ, ಇದು ಎಷ್ಟು ಗೂಡ್ಸು ಸೇಲ್ ಆಗದಲ್ಲೇ ಉಳಿದಿರುತ್ತೆ ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಈಗ ನೀವೇ ನೋಡಿ, ನಾವು ಕಳಿಸಿದ್ದು 1000 ಗೂಡ್ಸು, ಅದರಲ್ಲಿ 100 ಗೂಡ್ಸ್ ಹಾಳಾಯಿತು. ಅವನು ಇಳಿಸ್ಕೊಂಡಿದ್ದೆಷ್ಟು? 900. 900ರಲ್ಲಿ 800 ಗೂಡ್ಸ್ನ ಸೇಲ್ ಮಾಡಿದ್ದಾನೆ. ಇನ್ನು ಉಳಿದಿದ್ದು 100 ಗೂಡ್ಸ್ ಮಾತ್ರ ಅಲ್ವಾ? ಆ 100 ಗೂಡ್ಸಿಗೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆ ವ್ಯಾಲ್ಯೂ ಎಷ್ಟು, ಪ್ರೆಸೆಂಟ್ ವ್ಯಾಲ್ಯೂ ಅಂತ. ಅದು ವೆರಿ ಈಸಿ. ದ ವ್ಯಾಲ್ಯೂ ಆಫ್ ಗೂಡ್ಸ್ ಅನ್ಸೋಲ್ಡ್. 1000 ಗೂಡ್ಸ್ ಕಳಿಸ್ತೆ, 100 ಗೂಡ್ಸ್ ಹಾಳಾಯಿತು, 900 ಗೂಡ್ಸ್ ಇಳಿಸ್ಕೊಂಡ, ಇನ್ನು 800 ಗೂಡ್ಸು ಸೇಲ್ ಮಾಡಿದೆ, 200 ಗೂಡ್ಸ್ ಉಳಿದಿದೆ. ಸೊ 100 ಇಂಟು 1 ಗೂಡ್ಸಿನ ಬೆಲೆ 750, 75,000. ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರ್. 11,500 ಗೂಡ್ಸಿಗಾದರೆ 100 ಗೂಡ್ಸಿಗೆ ಎಷ್ಟು? 1,150. ಪ್ರಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇರೋದೇ ಒಂದು, ಫ್ರೈಟ್ 1,530 ಡಿವೈಡೆಡ್ ಬೈ 900. ಯಾಕೆ 900 ತಗೊಳ್ತಿದ್ರೆ ಗೊತ್ತಾಯ್ತಾ? ಸೊ 1,530 ಆಕ್ಟ್ರಾಯ್ ಆದರೆ ಇದೆಷ್ಟು ಗೂಡ್ಸಿಗೆ ಅಂದರೆ ನಾಟ್ 1,000, ಓನ್ಲಿ 900. ಬಿಕಾಸ್ ಇಳಿಸ್ಕೊಳ್ಳೋ ವ್ಯಕ್ತಿ ಡ್ಯಾಮೇಜ್ ಆಗಿರೋ ಗೂಡ್ಸ್ನ ಇಳಿಸ್ಕೊಳ್ಳಲ್ಲ, ಚೆನ್ನಾಗಿರೋ ಗೂಡ್ಸ್ 900 ಮಾತ್ರ ಇಳಿಸ್ಕೊಂಡ. ಅಲ್ಲಿ ಮೇಲೆ ತೊಗೋಬೇಕಾದ್ರೆ ನೋಡಿ, ಇಲ್ಲಿ 11,500 ಡಿವೈಡೆಡ್ ಬೈ 1,000 ಗೂಡ್ಸ್ ಅಂತ. ನಾವು ಕಳಿಸಿದ್ದು 1000, ಹಾಗಾಗಿ ಅದು ನಾನ್ ರಿಕರಿಂಗ್ ದ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರಿಗೆ 1000ನೇ ಆಗುತ್ತೆ. ಬಟ್ ಕನ್ಸೈನಿ ಗೂಡ್ಸ್ನ ಇಳಿಸ್ಕೊಳ್ಳೋದು ಎಷ್ಟು ಮಾತ್ರ ಅಂದರೆ 900. ಬಿಕಾಸ್ 100 ಗೂಡ್ಸ್ ಹಾಳಾಗಿದ್ದಿಲ್ಲ, ಡ್ಯಾಮೇಜ್ ಆಗಿರೋದನ್ನ ಇಳಿಸ್ಕೊಳ್ಳಲ್ಲ ಅವನು. 1,530 ಡಿವೈಡೆಡ್ ಬೈ 900 ಗೂಡ್ಸ್ಗಾದರೆ ಉಳಿದಿರೋ 100 ಗೂಡ್ಸ್ಗೆ ಎಷ್ಟು ಅಂತ. ಸೊ ನೋಡಿದರೆ 170 ರೂಪಾಯಿನೂ ಬರುತ್ತೆ. ಸೊ ಅಲ್ಲಿಗೆ 75,000 ಲಾಸ್ ಆಗಿರೋ ಗೂಡ್ಸು, 1,150 ಅವ್ನು ಪೇಯ್ಡ್ ಮಾಡಿರೋದು, 170 ಇವನು ಪೇಯ್ಡ್ ಮಾಡಿರೋದು, 76,320 ಟೋಟಲ್ ನಮಗೆ ಕನ್ಸೈನ್ಮೆಂಟ್ ಸ್ಟಾಕ್ ಅನ್ನುವಂಥದ್ದು ಸಿಗುತ್ತೆ. ಈಗ ಅದನ್ನು ಡೈರೆಕ್ಟ್ ಫಾರ್ಮೇಟಿಗೆ ಹಾಕೋಣ ಬನ್ನಿ. ನೋಡಿ, ಗೂಡ್ಸ್ ಕಳಿಸ್ಕೊಟ್ಟಿದ್ದ ಹಾಕ್ತೆ, ಕಳಿಸ್ಕೊಡ್ಬೇಕಾಗಿರೋ ಎಕ್ಸ್ಪೆನ್ಸಸ್ ಹಾಕ್ಕೊಂಡು, ಇಳಿಸ್ಕೋಬೇಕಾದ್ರೆ ರೆಕರಿಂಗ್ ನಾನ್ ರೆಕರಿಂಗ್ 2 ಎಕ್ಸ್ಪೆನ್ಸಸ್ ಹಾಕಿದ್ದೀನಿ. ಕನ್ಸೈನಿ ಕಮಿಷನ್ ಇಲ್ಲಿ ತೊಗೊಂಡು ಅದ್ರ ಮೇಲೆ ಮಾಡಿ ಹಾಕಿದ್ದೀವಿ. ಅಬ್ನಾರ್ಮಲ್ ಲಾಸ್ ಕೂಡ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ತೆ, ಕ್ಯಾಲ್ಕುಲೇಷನ್ನ ಮಾಡಿ ಇನ್ನು ಕನ್ಸೈನ್ಮೆಂಟ್ ಸ್ಟಾಕ್ ಕ್ಯಾಲ್ಕುಲೇಷನ್ ಕೂಡ ಮಾಡಿ ಹಾಕಿದ್ವಿ. ಈಗ ಎರಡೂ ಕಡೆ ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಇದೆ ಅಬ್ಸರ್ವ್ ಮಾಡಿ. ಇಲ್ಲೂ ಕೂಡ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರ್ತಿದೆ. ದಟ್ ಮೀನ್ಸ್ ಪ್ರಾಫಿಟ್ ಜನರಲ್ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅದೇ ರೀತಿ ಮುಂದಕ್ಕೆ ನೋಡೋದಾದರೆ ಅವ್ನು ನಿಮಗೆ ಇಲ್ಲಿ ಕೇಳಿದ್ದು ಕನ್ಸೈನಿ ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಮಾಡಿ, ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಅಕೌಂಟ್ ಮಾಡಿ ಅಂತ. ಸೊ ಫಸ್ಟು ನಾವು ಕನ್ಸೈನಿ ಅಕೌಂಟ್ ಮಾಡೋಣ. ಸೊ ಕನ್ಸೈನಿ ಅಕೌಂಟ್ನ ಮಾಡ್ಬೇಕಾದ್ರೆ ನಾನು ಹೇಳ್ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್. ಈ ಫಾರ್ಮೆಟಲ್ಲಿ ಎಲ್ಲೆಲ್ಲಿ ಕನ್ಸೈನಿ ಇದೆ ಅದು ಅಬ್ಸರ್ವ್ ಮಾಡಿ. ಅದು ಯಾವ ಸೈಡ್ ಇರುತ್ತೆ ಅದನ್ನು ಅಪೋಸಿಟ್ ಸೈಡಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋಣ ಅಷ್ಟೇ. ಇದು ಕನ್ಸೈನಿ ಅಲ್ಲ, ಇದು ಕನ್ಸೈನಿ ಅಲ್ಲ, ಇದು ಕನ್ಸೈನಿ. ಡೆಬಿಟ್ ಸೈಡ್ ಇದೆ ಅಲ್ವಾ, ಇದನ್ನು ಡೆಬಿಟ್ ಸೈಡ್ ಇದ್ದರೆ ನಾವು ಕ್ರೆಡಿಟ್ ಸೈಡ್ಗೆ ಹಾಕೋಬೇಕು. ಯಾರ ಅಕೌಂಟಲ್ಲಿತ್ತು? ಕನ್ಸೈನ್ಮೆಂಟ್ ಅಕೌಂಟ್, ಆ ದುಡ್ಡು ಹಾಕೊಳ್ಳಿ. ನೆಕ್ಸ್ಟು ಇಲ್ಲೂ ಕನ್ಸೈನಿ ಅಂತ ಇದೆ, ಡೆಬಿಟ್ ಸೈಡ್ ಐತೆ, ನಾವು ಕ್ರೆಡಿಟ್ ಸೈಡ್ಗೆ ಹಾಕೋಬೇಕು. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಇದ್ದರಿಂದ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತೊಗೊಂಡಿದ್ವಿ, ಅದನ್ನು ಹಾಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಕನ್ಸೈನಿ ಕ್ರೆಡಿಟ್ ಇದೆ, ಅದನ್ನು ನಾವೇನು ಮಾಡಬೇಕು? ಡೆಬಿಟ್ ಸೈಡಿಗೆ ಬರ್ಕೊಂಡು ಕನ್ಸೈನ್ಮೆಂಟ್ ಅಂತ ಆಗಬೇಕಿದು, ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಆಗುತ್ತೆ ಇದು.
ಸೊ ಇಲ್ಲಿ ನೆಕ್ಸ್ಟ್ ಅಡ್ವಾನ್ಸ್ ಇತ್ತಲ್ಲ, ಆ ಅಡ್ವಾನ್ಸ್ ಇಲ್ಲಿ ಬರುತ್ತೆ. ಸೊ ಅಡ್ವಾನ್ಸ್ ಎಷ್ಟು ಇಸ್ಕೊಂಡಿದ್ದೀವಿ ನಾವು ಅವ್ರ ಹತ್ರದಿಂದ? 50,000 ಅಡ್ವಾನ್ಸ್ ತೊಗೊಂಡಿದ್ವಿ. ಸೊ ಅಡ್ವಾನ್ಸ್ ಕೂಡ ಇಲ್ಲಿ ಬರುತ್ತೆ. ಫಾರ್ಮೆಟ್ಟಿಂದ ಹೊರಗಡೆಯಿಂದ ತಗೊಳ್ಳುವಂಥ ಏಕೈಕ ಐಟಮ್ ಅಂತ ಅಂದರೆ ಅದು ಅಡ್ವಾನ್ಸ್ ಮಾತ್ರ. ಇನ್ನೆಲ್ಲವೂ ಕೂಡ ನಿಮಗೆ ಈ ಫಾರ್ಮೆಟಲ್ಲೇ ಸಿಗುತ್ತೆ. ಸೊ ಬಿಲ್ಸ್ ರಿಸೀವಬಲ್ 50,000. ಎರಡೂ ಕಡೆ ಕ್ಲೋಸ್ ಮಾಡಿ. ಇದಾದಮೇಲೆ ಗೊತ್ತಾಯ್ತಾ, ಇದು ಸೇಲ್ ಆಗಿರೋದು, ಇದು ಎಕ್ಸ್ಪೆನ್ಸಸ್ ಪೇ ಮಾಡಿರೋದು, ಇದು ಕಮಿಷನ್ ಇಸ್ಕೊಂಡಿರೋದು, ಇದು ಅಡ್ವಾನ್ಸ್ ಇಸ್ಕೊಂಡಿರೋದು. ಟೋಟಲ್ ಇನ್ನೇನು ಬ್ಯಾಲೆನ್ಸ್ ಉಳಿಯುತ್ತೆ ಅದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎರಡೂ ಕಡೆ. ಸೊ ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಅಕೌಂಟ್ ಇದೆ, ಇದು ಕನ್ಸೈನರ್ ಅಕೌಂಟ್. ಅಲ್ಲೇನೋ ಕನ್ಸೈನಿ ಇತ್ತು, ಆ ಕಡೆ ಡೆಬಿಟ್ ಇತ್ತು ಕ್ರೆಡಿಟ್ಗೆ ಹಾಕೊಂಡು, ಕ್ರೆಡಿಟ್ ಇದ್ರೆ ಡೆಬಿಟ್ ಹಾಕ್ಕೊಂಡು. ಇದು ವೆರಿ ಈಸಿ. ಸೊ ನಾನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಯಾವ ಅಮೌಂಟ್ ಇರುತ್ತೆ ಕನ್ಸೈನಿ ಅಮೌಂಟು, ಅಲ್ಲಿ ಆ ವರ್ಡ್ ಬರಿಬಿಡಿ, ಆ ಅಮೌಂಟ್ನ ಆಪೋಸಿಟ್ ಡೈರೆಕ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದ್ದರೆ ನೀವು ಮಾಡಬೇಕಾಗಿರೋದು, ಈ ಡೆಬಿಟ್ ಸೈಡ್ ಇರೋ ಅಮೌಂಟ್ನ ಕ್ರೆಡಿಟಿಗೆ ಹಾಕೊಳ್ಳಿ. ಕ್ರೆಡಿಟ್ ಸೈಡ್ 4 ಅಮೌಂಟ್ ಇದೆಯಲ್ಲ ಅದೆಲ್ಲನೂ ಡೆಬಿಟ್ ಸೈಡ್ಗೆ ಹಾಕೊಳ್ಳಿ. ಅದಾದಮೇಲೆ ಅದರ ಒರಿಜಿನಲ್ ಹೆಸರುಗಳನ್ನ ಬರಿತಾ ಬನ್ನಿ ನೋಡಿಕೊಂಡು. ಈ ಕನ್ಸೈನ್ಮೆಂಟ್ ಅಕೌಂಟ್ 3,530 ಯಾವುದ್ರಪ್ಪ? 3,530 ಅಂತ ಅಂದರೆ ದಿಸ್ ಇಸ್ ದ ಎಕ್ಸ್ಪೆನ್ಸಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹಾಕಿ ನೋಡಿ ಇಲ್ಲಿ, ಟು ಕ್ಯಾಶ್ ಆರ್ ಬ್ಯಾಂಕ್. ಅದಾದಮೇಲೆ ಇಲ್ಲಿರುವಂಥ 48,000 ಯಾವುದಪ್ಪ? ಇದು 48,000 ಅಂತ ಅಂದರೆ ಕಮಿಷನ್. ಅದ್ರ ಹೆಸರನ್ನು ಇಲ್ಲ ಹಾಕಿ ಅಷ್ಟೇ, ಕಮಿಷನ್ ಅಂತ. ವೆರಿ ಇಂಪಾರ್ಟೆಂಟ್, ಇಲ್ಲಿ ಏನು ಕನ್ಸೈನಿ ಅಕೌಂಟ್ ಮಾಡಿರ್ತೀರ ಅದ್ರ ಉಲ್ಟಾ ಅಮೌಂಟ್ಗಳನ್ನ ಅಪೋಸಿಟ್ ಡೈರೆಕ್ಷನ್ಗೆ ಹಾಕ್ಕೊಂಡು ಅವರ ಒರಿಜಿನಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಆ ನೇಮ್ನ ಹಾಕ್ತಾ ಬಂದ್ರೆ ಆಯಿತು. ನೋಡಿ ಇದು ಕ್ಯಾಶ್ ಆರ್ ಬ್ಯಾಂಕಲ್ಲಿ ಕ್ರೆಡಿಟ್ ಇತ್ತು, ಅದನ್ನು ಕ್ಯಾಶ್ ಆರ್ ಬ್ಯಾಂಕು ಎಕ್ಸ್ಪೆನ್ಸಸ್ಸು ಅಲ್ಲಿ ಕ್ರೆಡಿಟ್ ಇತ್ತು, ಇದನ್ನು ಅಲ್ಲಿ ಕನ್ಸೈನ್ಮೆಂಟ್ ಅಂತ ಇತ್ತು, ಇದು ಕಮಿಷನ್ ದುಡ್ಡು ಕಮಿಷನ್ ಅಂತ ಆಗ್ತದೆ. ಇನ್ನು ಬಿಲ್ಸ್ ರಿಸೀವಬಲ್ಲೇ ಆಗಿರುತ್ತೆ. ಇದು ಬಿಲ್ಸ್ ರಿಸೀವಬಲ್ ಆಗಿರುತ್ತೆ. ಇನ್ನಿದು ಕನ್ಸೈನ್ಮೆಂಟ್, ಇದು ಸೇಲ್ಸ್ ಆಗಿರುತ್ತೆ ಅಷ್ಟೇ. ಇದು ಕನ್ಸೈನ್ಮೆಂಟ್ ಅಂತ ಬರಲ್ಲ, ಸೇಲ್ಸ್ ಅಂತ ಆಗುತ್ತೆ ಇದು ಅಷ್ಟೇ. ಈ ದುಡ್ಡು 9,60,000 ಸೇಲ್ಸ್ ಆಗುತ್ತೆ. ಆಪೋಸಿಟ್ ಡೈರೆಕ್ಷನ್ಗೆ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ದುಡ್ಡು ಏನಿದೆ, ಈ ದುಡ್ಡು ಈ ಕಡೆ ಇತ್ತು, ಆ ಕಡೆ ಕಕ್ಕಡ ಸೇಲ್ಸ್ ಅಂತ ಹೇಳಿ ಹಾಕಿದಾಯಿತು. ಟು ಕ್ಯಾಶ್ ಆರ್ ಬ್ಯಾಂಕ್ ಆಗಬೇಕು ಅಥವಾ ಸೇಲ್ಸ್ ಬರ್ಕೊಂಡ್ರು ಆಗುತ್ತೆ. ಲಾಸ್ಟ್ ಅಬ್ನಾರ್ಮಲ್ ಲಾಸ್ ಲೆಡ್ಜರ್ನ ನಾವು ನೋಡೋದಾದರೆ ವೆರಿ ಈಸಿ. ನಿಮ್ಮ ಫಾರ್ಮೆಟಲ್ಲಿ ಅಬ್ನಾರ್ಮಲ್ ಲಾಸ್ ಯಾವ ಕಡೆ ಇದೆ ನೋಡಿ, ಕ್ರೆಡಿಟ್ ಸೈಡ್ ಐತಾ, ನಾವು ಡೆಬಿಟ್ ಸೈಡಿಗೆ ಬರ್ಕೊಳ್ಳೋಣ. ಡೆಬಿಟ್ ಸೈಡಿಗೆ ಬರ್ಕೊಂಡೆ. ಯಾರ ಅಕೌಂಟಲ್ಲಿ ಇತ್ತು? ಅದು ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ. ಈಗ ಇನ್ಶೂರೆನ್ಸ್ ಕಂಪ್ನಿಗೆ ಕೊಟ್ಟಿದ್ದನ್ನು ಈ ಕಡೆಗೆ ತೊಗೊಳ್ಳಿ. ಬೈ ಬ್ಯಾಂಕ್ ಆರ್ ಟು ಬ್ಯಾಂಕ್ ಅಕೌಂಟ್. ಈ ಬ್ಯಾಂಕ್ ಅಕೌಂಟ್ ಈಸ್ ನಥಿಂಗ್ ಬಟ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರಲ್ಲ ಅದು 74,000. ಇನ್ನೇನು ಬ್ಯಾಲೆನ್ಸ್ ಉಳಿತಿದೆ ಅದನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಮುಗೀತು. ಇದು ನಿಮ್ಮ ಕನ್ಸೈನ್ಮೆಂಟ್. ಇನ್ನೊಂದು ಬಾರಿ ಹೇಳ್ತಿದ್ದೀನಿ, ಲೆಡ್ಜರ್ ಫಸ್ಟು ಕನ್ಸೈನಿ ಅಕೌಂಟ್ನ ಮಾಡ್ಕೊಳ್ಳಿ. ಕನ್ಸೈನಿದೆಲ್ಲ ಇನ್ಫಾರ್ಮೇಷನ್ ಫಾರ್ಮೇಟಲ್ಲಿ ಇರುತ್ತೆ. ಆ ಫಾರ್ಮೇಟಲ್ಲಿ ಇನ್ಫಾರ್ಮೇಷನ್ ಎಲ್ಲ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಕನ್ಸೈನರ್ ಅಕೌಂಟ್ ಮಾಡಬೇಕಾದ್ರೆ ವೆರಿ ಈಸಿ. ಈ ಕಡೆ ಡೆಬಿಟ್ ಸೈಡ್ ಇರೋ ಅಮೌಂಟ್ ಎಲ್ಲ ಕ್ರೆಡಿಟ್ಗೆ ಹಾಕೊಳ್ಳಿ, ಕ್ರೆಡಿಟ್ ಸೈಡ್ ಇರೋ ಅಮೌಂಟ್ ಎಲ್ಲ ಡೆಬಿಟ್ಗೆ ಹಾಕ್ಕೊಂಡು ಫಾರ್ಮೇಟ್ ನೋಡಿಕೊಂಡು ಅದೆಲ್ಲ ಏನೇನು ಐಟಮ್ ಇದೆ ಆ ಐಟಮ್ದು ಹೆಸರನ್ನ ಕೊಡ್ಕೊಳ್ತಾ ಬನ್ನಿ. ಕ್ಯಾಶ್ ಆರ್ ಬ್ಯಾಂಕು, ಕಮಿಷನ್ನು, ಬಿಲ್ಸ್ ರಿಸೀವಬಲ್ಲು, ಸೇಲ್ಸ್ ಆಗಬೇಕು. ಇದು ಕನ್ಸೈನ್ಮೆಂಟ್ ಅಂತ ಬರೆದಿದ್ದಾರೆ, ಸೇಲ್ ಆಗಬೇಕು. ಇನ್ನು ಅಬ್ನಾರ್ಮಲ್ ಲಾಸ್ ವೆರಿ ಈಸಿ. ಅಬ್ನಾರ್ಮಲ್ ಲಾಸ್ ಫಾರ್ಮೇಟಲ್ಲಿ ಯಾವ ಕಡೆ ಇದೆ ನೋಡಿಕೊಂಡು ಆಪೋಸಿಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಅದಾದಮೇಲೆ ಇನ್ಶೂರೆನ್ಸ್ ಕಂಪ್ನಿಗೆ ಕೊಟ್ಟು ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅದನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಥ್ಯಾಂಕ್ ಯು.